ಹಲೋ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೆಲವು ಮುಖ್ಯ ಸಹಾಯಕ ಕ್ರಿಯಾಪದಗಳ ಬಗ್ಗೆ ಕಲಿಯೋಣ. ಕ್ಯಾನ್, ಶುಡ್, ಮೈ, ಮೈಟ್, ಮಸ್ಟ್, ಆಟ್, ಶುಡ್, ವುಡ್. ಇಲ್ಲಿಯವರೆಗೆ ನೀವು 3 ಕಾಲಗಳ ಕ್ರಿಯಾಪದಗಳನ್ನು ಅಭ್ಯಾಸ ಮಾಡಿದ್ದೀರಿ. ಅಲ್ಲಿಯೂ ಕೂಡ ನೀವು ಸಹಾಯಕ ಕ್ರಿಯಾಪದಗಳ ಅರ್ಥಾತ್ ಹೆಲ್ಪಿಂಗ್ ವರ್ಬ್ಸ್ ಸಹಾಯ ಪಡೆದಿರಿ. ಈಗ ಮತ್ತಷ್ಟು ಸಹಾಯಕ ಕ್ರಿಯಾಪದಗಳನ್ನು ಬಳಸುವ ಬಗ್ಗೆ ಅಭ್ಯಾಸ ಮಾಡೋಣ. ಕ್ಯಾನ್ ಮತ್ತು ಮೈ ಇವೆರಡೂ ಸಹಾಯಕ ಕ್ರಿಯಾಪದಗಳು. ಇವೆರಡೂ ಬಹುದು ಎಂಬ ಅರ್ಥವ ಕೊಡುತ್ತವೆ. ಆದರೆ ಈ ಎರಡು ಶಬ್ದಗಳ ಅರ್ಥದಲ್ಲಿ ಭೇದವಿದೆ. ಅದನ್ನು ಕೆಳಗಿನ ವಾಕ್ಯಗಳಿಂದ ತಿಳಿಯಬಹುದು. ಕುಡ್ ಮತ್ತು ಮೈಟ್ ಕ್ರಮಶಃ ಕ್ಯಾನ್ ಮತ್ತು ಮೈ ಹಾಗೂ ಶುಡ್, ವುಡ್ ಕ್ರಮಶಃ ಭೂತಕಾಲದ ರೂಪಗಳು. ಅವನ್ನು ಯಾವ ರೀತಿ ಬಳಸಲಾಗುತ್ತದೆ ಎಂಬುದನ್ನು ಕೆಳಗಿನ ವಾಕ್ಯಗಳಿಂದ ತಿಳಿದುಕೊಳ್ಳಿರಿ. ಅವುಗಳ ಪರಸ್ಪರ ವ್ಯತ್ಯಾಸವನ್ನು ಸಹ ಅರಿಯಲು ಅಭ್ಯಾಸ ಮಾಡಿರಿ. ಹಾಗಾದರೆ ಮತ್ತೇಕೆ ತಡ? ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ.
ಕ್ಯಾನ್ ಶಬ್ದವನ್ನು ಒಳಗೊಂಡಿರುವ ಮೇಲಿನ ವಾಕ್ಯಗಳಲ್ಲಿ ಈ ಶಬ್ದ ಶಕ್ತಿ ಅಥವಾ ಸಾಮರ್ಥ್ಯದ ಭಾವನೆಯನ್ನು ಕೊಡುತ್ತದೆ. ಮೇ ಶಬ್ದವನ್ನು ಒಳಗೊಂಡಿರುವ ವಾಕ್ಯಗಳಲ್ಲಿ ಆ ಶಬ್ದ ಅಪೇಕ್ಷೆಯ ಭಾವನೆಯನ್ನು ಕೊಡುತ್ತದೆ. ಕ್ಯಾನ್ ಐ ವಾಕ್ ಎಂದರೆ ನನಗೆ ಓಡಾಡುವ ಶಕ್ತಿ ಅಥವಾ ಸಾಮರ್ಥ್ಯ ಇದೆಯೇ ಎಂಬ ಅರ್ಥ ಬರುತ್ತದೆ. ಅದೇ ರೀತಿ ಮೇ ಐ ವಾಕ್ ಎಂಬ ವಾಕ್ಯವು ಅನುಮತಿ ಕೇಳುವ ಅಭಿಪ್ರಾಯವನ್ನು ಕೊಡುತ್ತದೆ. ಅಂದರೆ ನಾನು ಓಡಾಡಬಹುದೇ ಎಂದು ಅನುಮತಿ ಕೇಳಿದಂತೆ. ಅನೇಕ ವೇಳೆ ಮೇ ಎಂಬ ಅರ್ಥದಲ್ಲೇ ಕ್ಯಾನ್ ಅನ್ನು ಸಹ ಅನೇಕರು ಬಳಸುತ್ತಾರೆ. ಸಂಭಾಷಣೆಯಲ್ಲಿ ಅದು ರೂಢಿಯಲ್ಲಿರಬಹುದು, ಆದರೆ ಹಾಗೆ ಬಳಸುವುದು ಅಷ್ಟೊಂದು ಉಚಿತವಲ್ಲ. ಈ ಮುಂಚೆ ಹೇಳಿದಂತೆ ಕುಡ್ ಮತ್ತು ಮೈಟ್ ಶಬ್ದಗಳು ಕ್ಯಾನ್ ಮತ್ತು ಮೈ ಇವುಗಳ ಭೂತಕಾಲದ ರೂಪಗಳಾಗಿರ್ತವೆ. ಇದೇ ರೀತಿ ಆಟ್ ಎಂಬ ಶಬ್ದದ ಹಾಗೆಯೇ ಶುಡ್ ಶಬ್ದವನ್ನು ಸಹ ಕರ್ತವ್ಯ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಬಳಸಲಾಗುತ್ತದೆ. ಈ ಶಬ್ದಗಳ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ಅವುಗಳನ್ನು ವಾಕ್ಯಗಳಲ್ಲಿ ನೀವು ಉಪಯೋಗಿಸಬೇಕು. ಆಗ ನಿಮಗೆ ಅವುಗಳ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಲು ಆಗುತ್ತದೆ.